ಕೂಲ್ ಅಡ್ಡ ಬರ್ತೈತಾ? ಗಾಳಿ ಬರ್ತೈತಾ? ಹಾಯ್, ಎಲ್ಲೋಗಿದ್ವಿ? ಬನಾನಾ ತಗೊಂಬಂದಿತ್ತು, ಇವಾಗ ತಿಂತಾ ಇದ್ದಾಳೆ. ದೀಪಾ ಸೈಟ್ ಬರ್ತಾ ಇದೆ. ದೀಪಾ ಸೈಟ್. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ಲಾಸ್ಟ್ ಡೇ ಗೋವಾದಲ್ಲಿ. ಹೆಂಗೆ ಟೈಮ್ ಹೋಯಿತು ಅಂತಲೇ ಗೊತ್ತಿಲ್ಲ. ನಾವು ಒಂದಿದ್ದು 3 days 2 nights ನಿಜ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ನಾವು ಜಾಸ್ತಿ ಆಚೆ ಎಲ್ಲ ಏನೂ ಹೋಗೋಕ್ಕೆ ಹೋಗಿಲ್ಲ, ರೂಮಲ್ಲೇ ಇದ್ದಿದ್ದು. ಜಸ್ಟ್ ತಿನ್ಕೊಂಡು ರೂಮಲ್ಲಿರೋದು, ಪೂಲಲ್ಲಿ ಆಟಾಡೋದು, ಬೀಚಲ್ಲಿ ಆಟಾಡೋದು. ಸನ್ಸೆಟ್ ನೋಡೋಕ್ಕೇ ಕಾಯ್ತಾ ಇರ್ತೀನಿ ಸಾಯಂಕಾಲ. ನಾನಂತರ ಹಂಗಾಗ್ಬಿಟ್ಟಿದೆ. ತುಂಬಾ ಚೆನ್ನಾಗಿತ್ತು. ಮತ್ತು ಊಟ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ವೆಜಿಟೇರಿಯನ್ಸಲ್ಲೂ ತುಂಬಾ ಆಪ್ಷನ್ಸ್ ಇತ್ತು, ತುಂಬ ವೆರೈಟೀಸ್ ಎಲ್ಲ ಇತ್ತು. ಈ ಥರ ಬೊಫೆ ಇದ್ಮೇಲೆ ಏನು ತಿನ್ನೋದು ಏನು ಬಿಡೋದೇ ಆಗ್ಬಿಟ್ಟಿರುತ್ತೆ. ನನಗಂತೂ ನಿಜ ಎಲ್ಲ ಇಷ್ಟ ಆಯಿತು. ಸ್ಪೆಷಲಿ ಸ್ಟಾರ್ಟರ್ಸ್ ಅಷ್ಟು ಅದೇ ಹೊಟ್ಟೆ ಫುಲ್ ಆಗಿಬಿಟ್ಟಿರುತ್ತೆ. ಇನ್ನು ಮೇನ್ ಕೋರ್ಸ್ ಎಲ್ಲ ಹೋಗೋಷ್ಟಕ್ಕೆ ಆಗೋದೇ ಇಲ್ಲ. ಈ ಥರ ಎಲ್ಲಾದರೂ ಸ್ನ್ಯಾಕ್ಸ್ ಎಲ್ಲ ಇದ್ದರೆ ತಿನ್ನೋಕ್ಕೆ ಆಗಲ್ಲ. ಪಾಯಸ ಅಂತೂ ನಾನು ತಿನ್ನೋಕ್ಕೆ ಆಗಿಲ್ಲ, ಯಾಕಂದರೆ ಅಷ್ಟೊಂದು ಇರುತ್ತೆ, ಎಲ್ಲ ನಾವು ತಿನ್ನೋಕ್ಕಾಗಲ್ಲ. ಅಟ್ಲೀಸ್ಟ್ ಟೇಸ್ಟ್ ಮಾಡ್ತೀನಿ ಅಂದರೂ ಕೂಡ ಆಗಲ್ಲ. ಸೊ ಅದಿಷ್ಟು ತಿನ್ನೋಷ್ಟಿಗೆ ಸಾಕಾಗ್ಬಿಟ್ಟಿರುತ್ತೆ. ಮತ್ತು ಈ ಥರ ಎಲ್ಲ ಕೇಕ್, ಮಫಿನ್ಸ್ ಅದು ಎಲ್ಲ ಇಟ್ಟಿರ್ತಾರೆ. ನೋಡೋಕ್ಕೆ ಯಮ್ಮಿ ಆಗಿರುತ್ತೆ, ತಿನ್ನಬೇಕಂದ್ರೆ ಹೊಟ್ಟೆ ಫುಲ್ ಆಗಿಬಿಟ್ಟಿರುತ್ತೆ, ಹಂಗಿತ್ತು. ಬಟ್ ಇನ್ನೊಂದು ಆಪ್ಷನ್ ಇದೆ, ಏನಂದರೆ ಬೇಬಿ ಇರೋದ್ರಿಂದ ಸೊ ನಾವು ಕ್ಯಾರಿ ಮಾಡ್ಬೋದು. ಕವರ್ ಕೊಡ್ತಾರೆ, ಕೇಳಿದ್ರೆ ಕೊಡ್ತಾರೆ, ಇಲ್ಲಾಂದರೆ ಕೊಡಲ್ಲ. ಇದು ಕೂಡ ರೂಲ್ಸ್ ನೋಡ್ಕೊಂಡಿದ್ರೆ ನಾವು ಅದನ್ನು ಯುಟಿಲೈಸ್ ಮಾಡ್ಕೋಬೋದು, ಯಾವ ಥರ ಇರುತ್ತೆ ಅಂತ. ಸೊ ಕಿರಣ್ ಅದು ಗೊತ್ತಿದ್ದಕ್ಕೇ ಅವ್ರ ಹತ್ರ ಹೋಗ್ಬಿಟ್ಟು ಪೇಪರ್ ಬ್ಯಾಗ್ ಕೇಳಿದ್ರೆ ಕೊಡ್ತಾರೆ. ಸೊ ಅವಾಗ ನಾವು ಆಫ್ಟರ್ನೂನ್ ಟೈಮ್ ತಿನ್ನೋಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಏನೇನು ಬೇಕೋ ಅದು ಜಸ್ಟ್ ಎಲ್ಲ ತೊಗೊಂಡು ಹೋಗ್ತಾ ಇದ್ವಿ. ಮತ್ತು ಇನ್ನೊಂದೇನೆಂದರೆ ನಾನು ಫ್ರೂಟ್ಸ್ ಕೂಡ ತೊಗೊಂಡೋಗ್ಬಿಡ್ತಿದ್ದೆ, ಯಾಕಂದರೆ ಆವಾಗಲೇ ಎಲ್ಲ ಇಮಿಡಿಯೇಟಾಗಿ ತಿನ್ನೋಕ್ಕಾಗಲ್ಲ. ಫ್ರೂಟ್ಸ್, ಬನಾನಾ ಆ ಥರ ಎಲ್ಲ ಇಟ್ಕೊಂಡ್ರೆ ಆಮೇಲೆ ತಿನ್ನೋಕ್ಕೆ ಬರುತ್ತೆ ಅಂತ. ಇಲ್ಲಿ ಹಾಗೆ ನಮಗೆ ಕೌಂಟರ್ ಇರುತ್ತೆ, ಎಗ್, ದೋಸೆ ಏನು ಬೇಕು ಎಲ್ಲ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ. ಬ್ರೇಕ್ಫಾಸ್ಟ್ ಆಯಿತು. ಪ್ಯಾಕಿಂಗ್ ಮಾಡೋಕ್ಕಿದೆ, ಇನ್ನೇನು ಸ್ವಲ್ಪ ಹೊತ್ತು ಚೆಕ್ಔಟ್ ಆಗ್ಬೇಕು ನೋಡ್ರಿ. ಹಿಂಗಾಗಿದೆ ಪರಿಸ್ಥಿತಿ ಎಲ್ಲ. ಅಪ್ಪ ಮಗಳು ಇಬ್ಬರು ಹೋಗಿದ್ದಾರೆ ಬೀಚಲ್ಲಿ ಆಡೋಕ್ಕೆ, ಪೂಲಲ್ಲಿ ಆಡೋಕ್ಕೆ. ಅಲ್ಲಿ ನೋಡಿ ಆಡ್ತಾ ಇದ್ದಾರೆ ಆ ಕಡೆ. ಇಲ್ಲಿ ಮರ ಅಡ್ಡ ಇದೆ. ಸೊ ಇಬ್ಬರೇ ಹೋಗಿದ್ದಾರೆ. ನಂಗೆ ಫುಲ್ ನಿದ್ದೆ ಬೇರೆ ಬರ್ತಾಯಿತ್ತಾ. ಸರಿ ಕಾಣಿಸ್ತಾ ಇಲ್ಲ. ಓಕೆ, ಇಲ್ಲಿದ್ದ ಕಾಣ್ಬೋದು. ಅಲ್ಲಿದ್ದಾರೆ ನೋಡಿ. ಹೋಗೋಣ ಅಂತ ಹೇಳ್ತಾನೆ ಇದ್ಲ. ಸರಿ ಕಿರಣ್ ನೀನೇ ಹೋಗ್ಬೋ ಅಂತ ಹೇಳಿದೆ. ಸೊ ನಾನು ಅವ್ರು ಬರೋಷ್ಟಿಗೆ ಎಲ್ಲ ಸ್ವಲ್ಪ ಹೊತ್ತು ಮಲ್ಕೋತೀನಿ, ಪ್ಯಾಕಿಂಗ್ ಆಮೇಲೆ ಮಾಡೋದು. ನಂಗೆ ನಿದ್ದೆನೇ ಇಲ್ಲ. ನೈಟ್ ಎಡಿಟ್ ಮಾಡಿ ಮಲ್ಗೋಷ್ಟಿಗೆ 1 ಗಂಟೆ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಇವಾಗ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಅವ್ರು ಬಂದಮೇಲೆಲ್ಲ ಪ್ಯಾಕಪ್ ಮಾಡಿ ಫ್ರೆಶಪ್ ಆಗಿ ಚೆಕ್ಔಟ್ ಮಾಡೋದು. ಇನ್ನೇನು ಇವತ್ತಿನ ದಿನ ಮುಗೀತು. ನೆಕ್ಸ್ಟ್ ಬ್ಯಾಕ್ ಟು ನಮ್ಮ ಬೆಂಗಳೂರು. ಇವತ್ತು ನೈಟ್ ಬಿಡೋದು. ಬಾ ಅಂತೆ. ಅದೇ ಬೀಚಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿರೋದು ಬೀಚ್. ಏನು ಬೋರ್ಡ್ ಇದು? ವೇವ್ಸ್ ಎಷ್ಟು ಹೈಟ್ ಇದಾವೆ ಅಂತ ತೋರಿಸ್ತೀನಿ. ನಾನಿರೋದು 5 feet. 5 feetಗೆ ಇಲ್ಲಿಂದ ನೋಡಿ ನನಗಿಂತ ಮೇಲ್ ಬರ್ತೀನಿ ವೇವ್ಸ್. ಬಟ್ ಇಲ್ಲಿ ಬರೋ ಅಷ್ಟೊತ್ತಿಗೆ ಚಿಕ್ಕದಾಗ್ಬಿಡುತ್ತೆ. ದೀಪ ಮತ್ತು ಅಲ್ಲಿ ಕೂತಿದ್ದಾರೆ ಲೈಫ್ ಗಾರ್ಡ್.
ಆಯ್ತು ಇವಾಗ. ಸೈಟ್ ಬರ್ತಿದೆ. ನಾನು ಆ್ಯಕ್ಚುಲಿ ಬರೋದು ಬೇಡ ಮಲ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ. ಇವ್ರು ಪೂಲಲ್ಲಿ ಆಟ ಆಡ್ಬಿಟ್ಟು ಒಂದು 20 ನಿಮಿಷನೂ ಆಟ ಆಡಿದ್ದಾರೆ ಅಷ್ಟೇ. ನಾನು ಇನ್ನೇನು ವೀಡಿಯೋ ಮಾಡಿ ಅಲ್ಲಿ ಮಲ್ಕೊಳ್ಳೋಣ ಅಂತ ಹೋಗಿ ಮಲ್ಕೊಂಡಿದ್ದೀನಿ. ಅಷ್ಟರಲ್ಲಿ ಬಂದು ಬೆಲ್ ಮಾಡಿಬಿಟ್ರು. ನಿಜವಾಗ್ಲೂ ನಿದ್ದೆನೇ ಇಲ್ಲ, ಬ್ಯಾಕ್ ಟು ಬ್ಯಾಕ್ ಹಂಗೆ ಫುಲ್ ಇದೇ ಆಗ್ಬಿಟ್ಟಿದೆ. ಬರೀ ಬೀಚಲ್ಲಿ ಆಡೋದು, ಪೂಲಲ್ಲಿ ಆಡೋದು. ಸೊ ನಾನು ಇವತ್ತು ಆಡೋದೇ ಬೇಡ, ಈ ಕಡೆ ಬರೋದೇ ಬೇಡ, ರೆಸ್ಟ್ ಆರಾಮ್ ಮಲ್ಕೊಬಿಡೋಣ ಅಂದರೆ ಕಿರಣ್ ಏನು ಅಲ್ಲಿದ್ದೆ ಇಲ್ಲಿವರೆಗೆ ಮಲ್ಕೊಳಕ್ಕೆ ಬಂದಿದ್ಯಾ ಬಾ ಅಂದ್ಬಿಟ್ಟು ಸರಿ ಮತ್ತೆ ಕರ್ಕೊಂಬಂದಿದ್ದಾರೆ. ನಾನು ಸುಮ್ಮನೆ ಬರ್ತೀನಿ ಆಟ ಆಡಲ್ಲ ಅಂತಲೇ ಅಂದ್ಕೊಂಡು ಬಂದೆ. ಬಟ್ ಏನಾಗುತ್ತೆ ನೀವೇ ನೋಡಿ. ಓಡ್ತಾ ಇದ್ದಾಳೆ ಅವಳು. ಸೊ ಏನಾಯ್ತು ಅಂದರೆ ನಾನು ಇಯಾನ ಕರ್ಕೊಂಡು ಅಲ್ಲಿ ಕುತ್ಕೊಂಡಿದ್ದೆ. ಅದು ಸ್ಯಾಂಡ್ ಇರುತ್ತಲ್ಲ ಅದ್ರ ಮೇಲೆ ಕುತ್ಕೊಂಡಿದ್ದೆ. ನೀರು ಫೋರ್ಸಿಗೆ ಜಾಸ್ತಿ ಬಂದ್ಬಿಟ್ಟು ಅದು ಸ್ಯಾಂಡ್ ಫುಲ್ಲು ಒಂಥರ ನೀರಾಗಿ ಅದು ಬಿದ್ದೋಗ್ಬಿಡ್ತು. ಅದ್ರ ಮೇಲೆ ನಾನು ಕುತ್ಕೊಂಡಿದ್ದೆ. ಏನೋ ಎತ್ಕೊಂಡು ನಾನು ಕೂಡ ನೀರಲ್ಲಿ ಬಿದ್ದುಬಿಟ್ಟೆ. ಒದ್ದೆ ಆಗಬಾರ್ದು ಅಂತ ಬಂದಿದ್ದೆ. ಬಟ್ ತಿರ್ಗಾ ಹಂಗೆ ಆಯಿತು. 2ನೇ ಸರಿ ಇದು ಆಗ್ತಿರೋದಂಗೆ. ಸರಿ ಹೆಂಗಿದ್ರು ಫುಲ್ ಒದ್ದೆ ಆಯ್ತಲ್ಲ ಬಿಡು ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಆಟ ಆಡ್ತಾ ಇದ್ದೀನಿ. ಅಮ್ಮ ಬಾಯಿಲಿ ಈ ಕಡೆ ಬಂತು ನೀರು. ದೀಪ ಹೈಟ್ ಬರ್ತಾ ಇದೆ. ದೀಪ ಹೈಟ್ ಅಮ್ಮೋ ಅಮ್ಮೋ. ಯಾ ಎಲ್ಲೋಗಿದ್ವಿ? ಎಲ್ಲೋಗಿದ್ವಿ? ಕೈ ಕೊಡಿಲಿ ಅಮ್ಮ. ಮುಖ ತೊಳೆಯೋದು ನೋಡು. ಓ ಕ್ಯೂಟಿ ಕ್ಯೂಟಿ. ಎಷ್ಟು ಚಂದ ಆಡ್ಲಿ ಇಷ್ಟೊತ್ತು ಬೀಚಲ್ಲಿ ಅಮ್ಮ. ಯಾ I did phone pay. ಸೊ ಫೈನಲಿ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಮುಗೀತು, ಬಾಯ್ ಬಾಯ್. ರೂಮ್ ಹತ್ರ 2 days ಇಲ್ಲಿದ್ವಿ. ಆಯ್ತಮ್ಮ ನಡಿ ಹೋಗೋಣ. ಸೊ ಇವಾಗ ಕಿರಣ್ ರೆಂಟಲ್ ಗಾಡಿ ತೊಗೊಂಬಂದಿದ್ದಾರೆ. ಸೊ ಇಲ್ಲ ಹತ್ತದಲ್ಲಿ ಏನೇನಿದೆ ಎಲ್ಲ ಸುತ್ತಾಡೋಣ ಅನ್ಕೊಂಡಿದ್ದೀವಿ. ಜಸ್ಟ್ ಇದೊಂದು ಬ್ಯಾಗ್ನಷ್ಟೇ ಕ್ಯಾರಿ ಮಾಡ್ತಿದ್ದೀವಿ. ಮಿಕ್ಕಿದ್ದೆಲ್ಲ ಇಲ್ಲೇ ಲಾಕರಲ್ಲಿ ಇಟ್ಟು ಇವಾಗ ಓಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ಖಾಲಿ. ಒಂದ್ಸರಿ ನೀಟಾಗಿ ನೋಡ್ಕೊಂಡ್ ಬಂದ್ಬಿಡ್ಬೇಕು ಏನೇನು ಬಿಟ್ಟಿದೀವ ಇಲ್ಲ ಅಂತ. ಒಂದೊಂದ್ಸರಿ ಬೆಡ್ ಒಳಗಡೆ ಇರೋ ಚಾನ್ಸಸ್ ಇರುತ್ತೆ ಏನಾದರೂ. ಸುಮ್ಮನೆ ಯಾರ್ದದು ಕಾಡಿಯೋ ಇಲ್ಲಿ ಬಾ ಕುತ್ಕೊಳ್ಳ ಬಾ. ಇದ್ರ ಮೇಲೆ ಸೋಫಾ ಮೇಲೆ ಕುತ್ಕೋಬಾ. ಎಲ್ಲೋಗ್ತೀಯಾ? ಸೊ ಇದೇ ಗಾಡಿ ರೆಂಟಿಗೆ ತೊಗೊಂಡಿರೋದು. ಜಸ್ಟ್ ಒಂದು 4 to 5 hours ಅಷ್ಟೇ. ಬಸ್ ಇನ್ನೊಂದು 7:30 ಹಂಗಿದೆ. ಸೊ ಒಂದು 3 to 4 hours ಇಲ್ಲೆಲ್ಲಾದರೂ ಸುತ್ತಾಡ್ಕೊಂಡು ಬರ್ತೀವಿ. ಅತ್ತಣ್ಣ ಇರು ಪಾಪ ಹಿಂದೆ ಬಾ, ಆಮೇಲೆ ಹತ್ತಿಸ್ತೀನಿ. ಮಿಡ್ಲಲ್ಲಿ ಕುತ್ಕೊಳ್ಳೋಣ. ಏನು ಹತ್ಬೇಕಾ? ಸೊ ಗಾಡಿ ರೆಂಟ್ ತೊಗೊಳಕ್ಕೆ ಮುಂಚೆ ಒಂದು ಸ್ವಲ್ಪ ರೆಕಾರ್ಡ್ ಮಾಡಿಕೊಂಡ್ರೆ ಒಳ್ಳೆಯದು. ಸ್ಕ್ರ್ಯಾಚ್ ಇದೆಯಾ ಇಲ್ಲ, ಎಷ್ಟು ಕಿಲೋಮೀಟ್ರ್ ಹೋಗಿದೆ, ಎಷ್ಟು ಪೆಟ್ರೋಲ್ ಇದೆ ಅಂತೆಲ್ಲ ಡೀಟೇಲ್ಸ್ ಎಲ್ಲ ನಮ್ಮ ಜೊತೆ ರೆಕಾರ್ಡ್ ಮಾಡಿಟ್ಕೊಂಡ್ರೆ ಆಮೇಲೆ ನಮಗೆ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಇನ್ನೊಂದು ಏನಂದರೆ ನಾವು ಒಂದು ಬೀಚ್ಗೆ ಹೋಗ್ತಾ ಇರೋದು. ಅಲ್ಲಿ ಇಲ್ಲಿ ನಾವು ಸ್ಟೇ ಮಾಡ್ತಾ ಇರೋದ್ರಿಂದ 40 minutes ಏನೋ ತೋರಿಸ್ತಾ ಇತ್ತು. ಸೊ ಸರಿ ನನಗೆ ಮ್ಯಾಪ್ ಹೇಳುವಂತೆ ಕಿರಣ್ ಕೊಟ್ಬಿಟ್ಟಿದ್ರ. ಸರಿ ಒಂದೇ ಕೈಯಲ್ಲಿ ಸ್ವಲ್ಪ ಹಿಂಗೆ ಇಟ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹೋಗ್ಬೇಕಂದ್ರೆ ಆನ್ ದ ವೇ ನೇಚರ್ ಮಾತ್ರ ಎಷ್ಟು ಸೂಪರ್ ಆಗಿತ್ತು ಅಂದರೆ ತುಂಬ
ಒಂಥರ ಮಳೆ ಬರೋ ಥರ ವೆದರ್, ಈ ಥರ ನೇಚರಲ್ಲಿ ಗಾಡೀಲಿ ಹೋಗ್ತಾ ಇದ್ದರೆ ಚೆನ್ನಾಗಿ ಅನಿಸ್ತಾ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇನ್ನೊಂದು, ನಾನು ರೂಮ್ ಚೆಕ್ಔಟ್ ಮಾಡಬೇಕಾದ್ರೆ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ, ಹೇಳ್ತಾ ಇದ್ದೀನಿ. ಏನಂದರೆ ಚೆಕ್ ಮಾಡಿ ಇವೆಲ್ಲ ಹೋಗಬೇಕು ಅಂತೆಲ್ಲ ನಾನೇನು ಹೇಳಿದ್ದೀನಿ ಕಿರಣ್ಗೆ, ಎಲ್ಲ ತೊಗೊಂಬಂದು ಒಂದು ಕಡೆ ಗ್ಯಾದರ್ ಮಾಡಿರು ಸೊ ದಟ್ ನನಗೆ ಈಸಿ ಆಗುತ್ತೆ ಪ್ಯಾಕಿಂಗ್ ಮಾಡೋದಕ್ಕೆ ಅಂತ. ಅವರು ಎಲ್ಲ ತೊಗೊಂಬಂದು ಇಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ನೀಟಾಗೆಲ್ಲ ಚೆಕ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಆದರೂ ನಾನು ಚಾರ್ಜರ್ ಬಿಟ್ಟು ಬಂದಿದ್ದೀನಿ. ಲಾಸ್ಟ್ ಕ್ಲಿಪ್ಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದು ಅಲ್ಲೇ ಪ್ಲಗ್ ಅಲ್ಲೇ ಕನೆಕ್ಟ್ ಆಗಿಬಿಟ್ಟಿತ್ತು. ಸೊ ಅದು ಹೆಂಗೆ ಮಿಸ್ ಮಾಡಿದೆ, ನಂಗೆ ನಿಜ ಬೇಜಾರಾಗೋಯ್ತು. ಅದು ನನ್ನ ಚಾರ್ಜರ್, ಕಿರಣ್ದು ನಂದು ಬೇರೆ ಬೇರೆ ಇರೋದು. ಅವ್ರದ್ದು ಐಫೋನ್ದು ಬಟ್ ಬೇರೆ ಥರ ಪಿನ್ ಬರುತ್ತೆ, ನನಗೆ ಸಿ ಟೈಪ್ ಇರೋದು ಚಾರ್ಜರ್. ಸೊ ನಂದು ಅಲ್ಲೇ ಬಿಟ್ಟು ಬಂದು ರಾತ್ರಿ ಬಸ್ಸಲ್ಲಿ ನಾನು ಎಡಿಟ್ ಮಾಡೋಣ ಎಷ್ಟಾಗುತ್ತೆ ಅಂತ ನೋಡ್ತೀನಿ, ಫುಲ್ ಕಮ್ಮಿ ಆಗಿಬಿಟ್ಟಿತ್ತು. ಆಮೇಲೆ ಚಾರ್ಜ್ ಮಾಡೋಣ ಅಂದರೆ ಚಾರ್ಜರೇ ಇಲ್ಲ. ಆವಾಗ ನಮಗೆ ರಿಯಲೈಸ್ ಆಗಿದ್ದು, ಅಯ್ಯೋ ಬಿಟ್ಟು ಬಂದುಬಿಟ್ಟಿದ್ದೀವೇನೋ ಅಂತ. ಇವಾಗ ನನಗೆ ಎಡಿಟ್ ಮಾಡಬೇಕಾದ್ರೆ ನೋಡಿದೆ ಅಲ್ಲೇ ಇದೆ ಅದು. ಅದು ಹೆಂಗೆ ನಾನು ನೋಡಿದೆ, ಅದು ಹೆಂಗೆ ಬಂದುಬಿಟ್ಟೆ ಅಂತ ಅನಿಸ್ತು. ಎಷ್ಟೇ ನಾವು ಕೇರ್ಫುಲ್ಲಾಗಿದ್ರು ಏನಾದರೂ ಒಂದು ಬಿಟ್ಟು ಬಂದುಬಿಡ್ತೀವಿ, ನಂಗೆ ಅದೊಂದೇ ಬೇಜಾರಾಯಿತು. ಸೊ ನೆಕ್ಸ್ಟ್ ಟೈಮಿಂದ ಚಾರ್ಜ್ ಪ್ಲಗ್ ಏನು ಕನೆಕ್ಟ್ ಮಾಡಿದ್ದೀವಿ ಏನು ಎಲ್ಲ ಕರೆಕ್ಟಾಗಿ ನೋಡ್ಕೊಂಬರಬೇಕು. ಇದೊಂದು ಅರ್ಥ ಆಯ್ತು ಇವಾಗ. ಸೊ ನೋಡಿ ಎಷ್ಟು ಚೆನ್ನಾಗಿತ್ತು ವೆದರ್ ಅಂದರೆ, ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಯಾನ ಅಂತೂ ಫುಲ್ ಖುಷಿಯಾಗಿದ್ಲು. ಸೊ ಒಂದು 40 ಮಿನಿಟ್ಸಲ್ಲಿ ನಾವು ರೀಚ್ ಆಗಿದ್ದು ಕಾಬೋದಿ ರಾಮ ಬೀಚ್ ಅಂತ. ಸೊ ಇಲ್ಲಿ ಫೋಟೋ ಶೂಟ್ ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ನನಗೆ ಆಮೇಲೆ ಅನಿಸ್ತು, ಈ ಥರ ಎಲ್ಲ ಇರುತ್ತೆ ಅಂತ ಗೊತ್ತಿದ್ರೆ ನಾನು ಗೌನೆಲ್ಲ ಇಟ್ಕೊಂಬಂದಿದ್ದೆ, ಆ ಥರ ಎಲ್ಲ ರೆಡಿಯಾಗಿ ಬಂದಿದ್ರೆ ಚೆನ್ನಾಗಿ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ತೆಗೆಸ್ಕೋಬೋದಿತ್ತು ಅಂತ. ಸುಮ್ಮನೆ ಹೆಂಗಿದ್ರು ರಿಟರ್ನ್ ಊರಿಗೆ ಹೋಗ್ತೀವಲ್ಲ, ಎಲ್ಲೂ ಹೋಗೋದಿಲ್ಲ ಅಂದ್ಬಿಟ್ಟು ಈ ಥರ ಡ್ರೆಸ್ ಹಾಕ್ಕೊಂಬಂದ್ಬಿಟ್ಟೆ. ಆಮೇಲೆ ಬೇಜಾರಾಯಿತು, ಹಾಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ. ಸೊ ಅದು ಬೇರೆ ಟಯರ್ಡ್ ಆಗಿಬಿಟ್ಟಿತ್ತು. ಈ ಬೀಚಲ್ಲಿ ಆಟಾಡಿ ಆ ಬಿಸಿಲಲ್ಲಿ ಮುಖ ಎಲ್ಲ ಮೊದಲೇ ಕಲರ್ ಕಮ್ಮಿ, ಅದರಲ್ಲಿ ಇನ್ನೊಂದಿಷ್ಟು ಕರ್ಗಿ ಆಗಿಬಿಟ್ಟಿದ್ದು. ಎಷ್ಟು ಟ್ಯಾನ್ ಆಗಿತ್ತು ಸ್ಕಿನ್ ಅಂದರೆ ಫುಲ್ ಟ್ಯಾನ್. ನಾನು ಹೆಂಗೆ ಡ್ರೆಸ್ ಹಾಕಿದ್ದೀನಿ ಆ ಡ್ರೆಸ್ಸಿಗೆಲ್ಲ ಕರೆಕ್ಟ್ ಮಾರ್ಕ್, ಹಿಂಗೆ ಸನ್ಸ್ಕ್ರೀನ್ ಹಾಕಿದ್ರು ಕೂಡ ಹಂಗೆ ಆಗ್ಬಿಟ್ಟಿತ್ತು. ಯಪ್ಪ ಭಯ ಆಗುತ್ತೆ. ಅಯ್ಯೋ ಅಲ್ಲೋಡಿ ಹೆಂಗಿದೆ. ಕೂಲ್ ಅಡ್ಡ ಬರ್ತಾಯ್ತಾ, ಗಾಳಿ ಬರ್ತಾಯ್ತಾ, ಜುಟ್ಟು ಹಾಕಿದ್ದೀನಲ್ಲ. ಸೊ ಇಲ್ಲಿ ಬರಬೇಕಾದ್ರೆ ಕೂಡ ಆಲ್ರೆಡಿ ಸಾಯಂಕಾಲ ಆಗ್ಬಿಟ್ಟಿತ್ತು. ಈಯನ ಕರೆಕ್ಟಾಗಿ ತಿಂದಿರಲಿಲ್ಲ ಮಧ್ಯಾಹ್ನ. ಸೊ ಅದಕ್ಕೆ ನಾನು ಆಲ್ರೆಡಿ ಹೇಳ್ದಂಗೆ ಫ್ರೂಟ್ಸ್ ಎಲ್ಲ ಎತ್ಕೊಂಡಿರ್ತೀನಲ್ವ, ಅದೊಂದು ಮಕ್ಕಳ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀರಂದರೆ ಫ್ರೂಟ್ಸ್ ಆದರೂ ಅಥವಾ ಸ್ನ್ಯಾಕ್ಸ್ ಆದರೂ ಜೊತೆಗಿದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಬನಾನಾ ಅಂತ ಇದ್ದರೆ ಅದು ಫುಲ್ ಬೇಗ ಹೊಟ್ಟೆ ಫುಲ್ ಆಗಿಬಿಡುತ್ತೆ, ಎನರ್ಜಿ ಕೂಡ ಕೊಡುತ್ತೆ ಮಕ್ಕಳಿಗೆ. ಅದೊಂದು ನಾನು ಯಾವಾಗಲೂ ಕ್ಯಾರಿ ಮಾಡ್ತಾ ಇರ್ತೀನಿ. ಸೊ ಇಲ್ಲೂ ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದ್ದಾಗ ತುಂಬಾ ಫ್ರೂಟ್ಸ್ ಎಲ್ಲ ಇತ್ತು ಮತ್ತು ಸ್ನ್ಯಾಕ್ಸ್ ಎಲ್ಲ ಇತ್ತು. ಸೊ ಎಷ್ಟಾಗುತ್ತೆ ಅಷ್ಟು ನಾನೆಲ್ಲ ನನ್ನ ಜೊತೆನೇ ಕ್ಯಾರಿ ಮಾಡ್ಕೊಂಬಂದಿದ್ದೆ. ಇಲ್ಲಿ ಬಂದ್ವಿ, ಜನ ಏನು ಅಷ್ಟಿಲ್ಲ, ಬಟ್ ಫೋಟೋ ತೆಗೆಸ್ಕೊಳಕ್ಕೆ ಅಲ್ಲಿ ಕುತ್ಕೊಳ್ಳೋದಕ್ಕೆ ಸ್ವಲ್ಪ ಜನ ಕ್ಯೂ. ಫುಲ್ ಎಷ್ಟು ದೊಡ್ಡದಿದೆ ಬೀಚ್ ಇದಲ್ಲ ಕಿರಣ್, ಯಪ್ಪ ಫುಲ್ ದೊಡ್ಡದು. ಇದು ನೋಡಿ ಹೆಂಗಿದೆ, ಓಪನ್ ಪ್ಲೇಸ್ ಚೆನ್ನಾಗಿದೆ, ತಣ್ಣಗಿದೆ. ಬಂದಿದ್ದು ಫಸ್ಟ್ ಡೇ ಸ್ವಲ್ಪ ಮಳೆ ಇತ್ತು, ಅದಾದ್ಮೇಲೆ ಮಳೆ ಏನಿಲ್ಲ. ಇವಾಗಂತೂ ತುಂಬಾ ಕೂಲಾಗಿದೆ. ಮಳೆ ಬರೋ ಚಾನ್ಸಸ್ ಇದೆ, ಗೊತ್ತಿಲ್ಲ, ಮೋಡ ಎಲ್ಲ ಆಗಿದೆ. ಇವಾಗ ಹೋಗಿ ಊಟ ಮಾಡೋದು, ಊಟ ಮಾಡಿಬಿಟ್ಟು ನೆಕ್ಸ್ಟ್ ಏನು ನೋಡೋಣ ಎಲ್ಲಿ ಹೋಗೋದು ಏನೋ ಅಂತ. ಇವತ್ತು 7:30 ಹಂಗೆ ಇದೆ, ಮುಂಚೆನೇ ಹೋಗ್ಬೇಕು, ಮತ್ತೆ ಬಸ್ ಮಿಸ್ ಆದರೆ ಕಷ್ಟ. ಓಡೋಣ ಕಿರಣ್. ಬೀಚ್ ಉಪ್ಪು ಐತಂತ ಯಾನ ಹೇಳ್ತಾ ಇರೋದು. ಸೊ ಇಲ್ಲಿ ಬನಾನಾ ತೊಗೊಂಬಂದಿತ್ತು, ಇವಾಗ ತಿಂತಾ ಇದ್ದಾಳೆ. ಸೊ ಇದಾದ್ಮೇಲೆ ಮತ್ತೆ ರೂಮ್ಗೆ ಹೋಗಿ ಅಲ್ಲೇ ರೂಮ್ ಹತ್ರನೇ ಶಾಪಿಂಗ್ ಮಾಡಿಕೊಂಡು. ಶಾಪಿಂಗ ಮತ್ತೆ ನನಗಿದೆ ನಾನು ಶಾಪಿಂಗ್ ಅಂತ 1 ಕಿಲೋಮೀಟರ್ ದೂರದಿಂದ ಹೇಳಿದ್ರು ಕೇಳ್ತೀವಿ. ಟೈಮ್ ಆಯ್ತು.
ರಿಟರ್ನ್ ಹೋಗ್ಬೇಕಾದ್ರೆ ಲೈಟಾಗಿ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಏನೋ ಮಳೆ ಬರ್ತಾ ಇದೆ ಮಮ್ಮಿ ಮಮ್ಮಿ ಮಳೆ ಅಂದ್ಬಿಟ್ಟು ಕೈ ಇಡ್ತಾ ಇದ್ದಾಳೆ. ಅಂದರೆ ಅವಳಿಗೆ ಮಳೆ ಬಂದರೆ ಹಿಂಗೆ ಕೈ ಇಟ್ಕೊಂಡು ಆಟ ಆಡಬೇಕು ಅನ್ನೋದೆಲ್ಲ ಗೊತ್ತು. ನನಗೆ ಕ್ಯೂಟ್ ಅನ್ನಿಸ್ತು. ಸರಿ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಆದರೆ ಜಾಸ್ತಿ ಜೋರಾಗಿ ಏನು ಬರ್ತಾ ಇರಲಿಲ್ಲ. ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ಕರೆಕ್ಟ್ ನಾವು ರೂಮ್ ರೀಚ್ ಆಗೋಷ್ಟಕ್ಕೆ ಒಂದು ಆಮೇಲೆ ಸ್ವಲ್ಪ ಬಂತು ಅಷ್ಟೇ, ಜಾಸ್ತಿ ಏನು ಬರಲಿಲ್ಲ. ಯಾನ ಅಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ಲು ಮಳೆ ರೈಡ್. ದೀಪಾ ರಾಣಿ ಗಾಡಿ ಓಡಿಸ್ತಾ ಇದ್ದಾರೆ. ಏನಾದ್ರು ಇಲ್ಲಿದ್ದಾರೆ, ಕನ್ಫ್ಯೂಸ್ ಆಗಿ ಹೋಗ್ತಿದ್ದಾರೆ. ಗಾಡಿ ಓಡಿಸ್ಕೊಂಡಿದ್ದಾಳೆ. ನನ್ನ ಕಾನ್ಫಿಡೆನ್ಸ್ ಇರಲಿಲ್ಲ ಫಸ್ಟು. ಪರವಾಗಿಲ್ಲ, ಚೆನ್ನಾಗಿ ಓಡಿಸ್ತಾ ಇದ್ದಾಳೆ. ಹುಷಾರು, ಯಾಕೋ ನನಗೆ ಸ್ವಲ್ಪ ಕಿರಣ್ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದ್ರು ನಾನು ಗಾಡಿ ಓಡಿಸ್ತಾ ಇರೋದಕ್ಕೆ. ಯಾಕಂದರೆ ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತಲ್ಲ, ನನಗೂ ಸ್ವಲ್ಪ ಭಯ ಕೂಡ ಇದೆ ಗ್ಯಾಪ್ ಆಗಿದ್ದಕ್ಕೆ. ಸೊ ಆದರೂ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದು. ಬಟ್ ತುಂಬಾ ಎಂಜಾಯ್ ಮಾಡಿದೆ. ಸೊ ಇಲ್ಲಿ ಹತ್ರದಲ್ಲ ಸ್ಟೇ ಮಾಡ್ತಿದ್ವಲ್ಲ, ಅಲ್ಲೇ ಹತ್ರದಲ್ಲಿ ಒಂದು ಬೀಚ್ ಇದೆ, ಬಂದಿದ್ದೀವಿ. ಕರೆಕ್ಟ್ ಮಳೆ ಸ್ಟಾರ್ಟ್ ಆಯ್ತು. ಬಂದ ತಕ್ಷಣ ಕಿರಣ್ ಮಳೆ ಬರ್ತಾ ಇದೆ. ಮಳೆ ಮತ್ತು ಬೀಚು. ಯಾವ ಬೀಚ್ ಇದು? ಕ್ಯಾವೆಲೋಸಿಯಂ. ಹೆಸರುಗಳೇ ಒಂಥರ ಇದಾವೆ. ಇವಾಗ ಇದಕ್ಕೆ ಮುಂಚೆ ಹೋಗಿದ್ದು ಕಾಬೋದರಾಮ. ಸೊ ಈ ತರ ಇದೆ ಇದು ಬೀಚ್. ಇದು ಮಾನ್ಸೂನ್ ಸೀಸನ್ ಇಲ್ಲ, ಅದಕ್ಕೆ ಸ್ಟಾರ್ಟ್ ಆಗ್ತಿದೆ ಮಳೆ ಅಂದ್ಬಿಟ್ಟು ಇದೆಲ್ಲ ಟ್ಯಾಕ್ಸ್ ಎಲ್ಲ ತೆಗಿಸ್ಬಿಟ್ಟಿದಾರ. ಇಲ್ಲಾಂದ್ರೆ ಇಲ್ಲೆಲ್ಲ ಇರ್ತಾ ಇತ್ತಾ. ಅಲ್ಲೊಂದು ಸಣ್ಣ ಪಾಪು ಇದೆ ನೋಡಿ. ಇವಳು ಇಷ್ಟು ಇದ್ಲು ನಾವು ಓಡಿಸಕ್ ಹೋದಾಗ. ಸೊ ಇಲ್ಲಿ ವೆಜ್ ಸಿಗುತ್ತಂತೆ, ಬೈಕ್ ಹೋಟೆಲ್. ಸೊ ಇಲ್ಲಿ ಬಂದಿದ್ದೀವಿ, ನೋಡೋಣ ಏನು ಸಿಗುತ್ತೆ ಇಲ್ಲಿ. ಯಾರು ಅಂಬೆಗಾಲ್ ಇಟ್ಕೊಂಡು ಹೋಗ್ತಾ ಇರೋದು? ಅಂಬೆಗಾಲ್ ಇಟ್ಕೊಂಡು ಹೋಗ್ತಾ ಇತ್ತು. ಸೊ ಅಷ್ಟೇ ಊಟ ಮಾಡ್ಕೊಂಡ್ವಿ. ಸೇಮ್ ಬಿರಿಯಾನಿ. ನಾನು ಹೇಳಿದ್ನಲ್ಲ, ನಾವು ಇದ್ದಿದ್ದ ದಿನ 3 ದಿನಕ್ಕೆ ನಾವು ಬಿರಿಯಾನಿನೇ ತಿಂದಿದ್ದು ನೈಟ್ ಡಿನ್ನರ್ಗೆ ಅಂತ. ಸೊ ನಾವು ಅದು ತಿನ್ಕೊಂಡ್ವಿ. ಮತ್ತು ಏನಾಗೆ ಕಿಚಡಿ ಮಾಡಿಸ್ಕೊಂಡ್ವಿ. ಅವ್ರು ಮತ್ತು ಪಾರ್ಸೆಲ್ ತೊಗೊಂಬಂದ್ವಿ. ಯಾಕಂದರೆ ಅಲ್ಲಿ ಟೈಮ್ ಆಗಿಬಿಟ್ಟಿತ್ತು ನಮಗೆ. ಅವಳು ತಿನ್ನೋಕ್ಕೆ ಒಂದು ಅರ್ಧ ಗಂಟೆ 40 ಮಿನಿಟ್ಸ್ ಹಂಗೆ ಬೇಕಾಗ್ತಿತ್ತು. ಸೊ ಮತ್ತೆ ಬಸ್ ಮಿಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದನ್ನು ಪಾರ್ಸೆಲ್ ತೊಗೊಂಡು ಬಂದು ಬಸ್ಸಲ್ಲೇ ತಿಂತಿದ್ದಾಳೆ. ಆಲ್ಮೋಸ್ಟ್ ಎಲ್ಲ ಇಷ್ಟಪಟ್ಟು ತಿಂದಳು, ಚೆನ್ನಾಗಿತ್ತು ಅಂತ. ಸೊ ಅವಳು ತಿಂದರೆ ನನಗೂ ನಮ್ಮ ಸಮಾಧಾನ ಇರುತ್ತೆ, ಆರಾಮ್ ಮಲ್ಕೋತಾಳೆ, ನಿದ್ದೆ ಆಗುತ್ತೆ. ನನಗೂ ಸ್ವಲ್ಪ ಟೆನ್ಷನ್ ಫ್ರೀ. ಸೊ ಇನ್ನೇನು ರಿಟರ್ನ್ ನಮ್ಮ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹಂಗೆ ಒಂದು ಕಡೆ ಸ್ಟಾಪ್ ಮಾಡಿದ್ರು. ಇಲ್ಲೇ ಹಂಗೆ ನಾನು ಟೀ ಕುಡಿತಾ ಇದ್ದೀನಿ. ಅಪ್ಪ ಮಗಳು ಇಬ್ಬರು ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಸೇಮ್ ನಾವಿಲ್ಲಿ ಹೋಗ್ಬೇಕಾದ್ರೆ ಡಿನ್ನರ್ಗೆ ಸ್ಟಾಪ್ ಮಾಡಿದ್ರಲ್ವ, ಇವಾಗ ಅದೇ ಅಲ್ಲ ಮಾರ್ನಿಂಗ್ ಹೋಗ್ಬೇಕಾದ್ರೆ ಟೀಗೆ ಸ್ಟಾಪ್ ಮಾಡಿದ್ರಲ್ವ, ಅಲ್ಲಿಗೆ ಸೇಮ್ ಇವಾಗ ಡಿನ್ನರ್ಗೆ ಸ್ಟಾಪ್ ಮಾಡಿದ್ದಾರೆ. ಸೇಮ್ ಬಸ್, ಸೇಮ್ ಡ್ರೈವರ್, ಸೇಮ್ ಎಲ್ಲ ಸೇಮ್. ಬಟ್ ನಾವು ಇವಾಗ ರಿಟರ್ನ್ ನಮ್ಮ ಮನೆಗೆ ಹೋಗ್ತಾ ಇರೋದು. ಸೊ ಅಷ್ಟೇ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ವಿಡಿಯೋನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಡೈಲಿ ವ್ಲಾಗ್ಸ್ ಜೊತೆ.